ಕನ್ನಡಿಗರೆಲ್ಲ ನಾವು ಮೃತದೇಹಗಳೆಲ್ಲ ತೆಗೆದುಕೊಂಡು ಬಂದಿದ್ದೀವಿ. ಈಗ ನಿನ್ನೆ ಸಂಜೆ ರಾತ್ರಿ 13 ಜನ ಬದುಕಿ ಉಳಿದವರು ಅವರನ್ನು ಬೆಂಗಳೂರಿಗೆ ತಲುಪಿಸಿದ್ದೇವೆ. ಇವತ್ತು ಬೆಳಿಗ್ಗೆಯಿಂದ ಮೃತರಾಗಿದ್ದಂಥವರ ಶರೀರ ಅದನ್ನು ಬೆಂಗಳೂರಿಗೆ ತಲುಪಿಸುವಂಥದ್ದು ನಡೀತಾ ಇದೆ. ಈಗ ಆಗಲೇ ಬೆಳಿಗ್ಗೆಯಿಂದ 7 ಬಾಡಿಗಳು ಬೆಂಗಳೂರಿಗೆ ಬಂದು ತಲುಪಿದೆ ಹಾಗೂ ಆ ಬಾಡಿಗಳನ್ನು ಅವ್ರ ಮನೆಗೂ ನಾವು ಕಳಿಸ್ಕೊಟ್ಟಿದ್ದೇವೆ. ಇನ್ನು 2 ಬಾಡಿ ಅಷ್ಟೇ ಈಗ 1 ಗಂಟೆ ಸುಮಾರಿಗೆ ತಲುಪ್ತಾ ಇದ್ದಾವೆ ಬೆಂಗಳೂರಿಗೆ. ಅದನ್ನು ಕೂಡ ಅವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಕೂಡ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಡೆತ್ ಸರ್ಟಿಫಿಕೇಟ್ ಎಲ್ಲವನ್ನು ಕೂಡ ಜೋಪಾನವಾಗಿ ಅವರ ಕುಟುಂಬದವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿಸಿ, ಮತ್ತು ಅವ್ರಿಗೆ ಇನ್ನೂ ಏನಾದರೂ ಸಹಾಯ ಬೇಕಾದರೆ ನಮ್ಮ ಕಡೆಯಿಂದ ಅವ್ರ ಜೊತೆಗೆ ನಮ್ಮ ಅಧಿಕಾರಿಗಳ ಟೀಮು ಫುಲ್ ಅವ್ರ ಜೊತೆಗೆ ನಿಂತಿದೆ. ನಾನು ಬೆಳಿಗ್ಗೆ ಹೋಗಿ ಬಾಡಿಗಳನ್ನು ರಿಸೀವ್ ಮಾಡಿ ಆನಂತರ ಬೇರೆ ಕೆಲಸಕ್ಕೋಸ್ಕರ ಬಂದಿದ್ದೇನೆ. ಒಂದು ಕಡೆ 13 ಜನ ಬದುಕಿ ಇದ್ದವರನ್ನು ಕರ್ತರುವಂಥದ್ದು ಒಂದು ಕಡೆ, ಆದರೆ ಬಹುಶಃ ಅದಕ್ಕಿಂತ ಹೆಚ್ಚಿಗೆ ಸಮಸ್ಯೆ ಆಗ್ತಾ ಇದ್ದಿದ್ದು ಅಂದರೆ ಬಾಡಿಗಳು ತರೋದು. ಯಾಕಂದರೆ ಬಾಡಿಗಳು ಎಲ್ಲ ಅಲ್ಲಿ ಪರ್ವತದಲ್ಲಿ ಸಿಕ್ಕಾಕೊಂಡಿದ್ವು. ಅಲ್ಲಿಂದ ಉತ್ತರ ಕಾಶಿಗೆ ತಂದು ಉತ್ತರ ಕಾಶಿಯಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಉತ್ತರ ಕಾಶಿಯಿಂದ ಡೆಹ್ರಾಡೂನ್ಗೆ ತೊಗೊಂಡು ಬಂದು ಡೆಹ್ರಾಡೂನಿಂದ ಡೆಲ್ಲಿಗೆ ತೊಗೊಂಡೋಗಿ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಬಂದಿರೋದು. ಬಹುಶಃ ಇದನ್ನು ನಾವು ಸರ್ಕಾರ ಆಗಿದ್ದರಿಂದ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಫುಲ್ ಅವ್ರ ಜೊತೆಗೆ ನಿಂತಿದೆ. ನಾನು ಬೆಳಿಗ್ಗೆ ಹೋಗಿ ಬಾಡಿಗಳನ್ನು ರಿಸೀವ್ ಮಾಡಿ ಆನಂತರ ಬೇರೆ ಕೆಲಸಕ್ಕೋಸ್ಕರ ಬಂದಿದ್ದೇನೆ. ಒಂದು ಕಡೆ 13 ಜನ ಬದುಕಿ ಇದ್ದವರನ್ನು ಕರ್ತರುವಂಥದ್ದು ಒಂದು ಕಡೆ, ಆದರೆ ಬಹುಶಃ ಅದಕ್ಕಿಂತ ಹೆಚ್ಚಿಗೆ ಸಮಸ್ಯೆ ಆಗ್ತಾ ಇದ್ದಿದ್ದು ಅಂದರೆ ಬಾಡಿಗಳು ತರೋದು. ಯಾಕಂದರೆ ಬಾಡಿಗಳು ಎಲ್ಲ ಅಲ್ಲಿ ಪರ್ವತದಲ್ಲಿ ಸಿಕ್ಕಾಕೊಂಡಿದ್ವು. ಅಲ್ಲಿಂದ ಉತ್ತರ ಕಾಶಿಗೆ ತಂದು ಉತ್ತರ ಕಾಶಿಯಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಉತ್ತರ ಕಾಶಿಯಿಂದ ಡೆಹ್ರಾಡೂನ್ಗೆ ತೊಗೊಂಡು ಬಂದು ಡೆಹ್ರಾಡೂನಿಂದ ಡೆಲ್ಲಿಗೆ ತೊಗೊಂಡೋಗಿ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಬಂದಿರೋದು. ಬಹುಶಃ ಇದನ್ನು ನಾವು ಸರ್ಕಾರ ಆಗಿದ್ದರಿಂದ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಏನಾದರೂ ಅವರೇ ಇಂಡಿವಿಜುವಲ್ ಆಗಿ ಮಾಡ್ಕೋಬೇಕಾಗಿದ್ದಿದ್ರೆ ಬಹುಶಃ ಬಾಡಿಗಳು ಅವ್ರ ಫ್ಯಾಮಿಲಿಗೆ ಸಿಗ್ತಾ ಇತ್ತಾ ಇಲ್ವಾ ಅಂತ ನನಗೆ ಅನುಮಾನ ಇದೆ. ಸಿಗೋ ಅಷ್ಟೊತ್ತಿಗೆ ಎಷ್ಟು ದಿನ ಆಗ್ತಾ ಇತ್ತು, ಆ ಬಾಡಿ ಕಂಡೀಷನ್ ಏನಾಗ್ತಾ ಇತ್ತು, ಇದನ್ನು ಕೂಡ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬಾಡಿಗಳನ್ನು ತಗೊಂಡು ಬರೋದು, ಯಾಕಂದರೆ ಅವರ ಕುಟುಂಬದಲ್ಲಿ ನಷ್ಟ ಅನುಭವಿಸಿರೋರು ಅವ್ರಿಗೆ ಕನಿಷ್ಠ ನಾವು ಅವರ ನಷ್ಟವನ್ನು ಭರಿಸ್ಲಿಕ್ಕಂತೂ ಆಗೋದಿಲ್ಲ. ಆ ಬಾಡಿಯನ್ನು ಒಂದು ಕಂಡೀಷನಲ್ಲಿ ಅವ್ರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡೋದು ಅಷ್ಟೇ ನಾವು ಮಾಡಲಿಕ್ಕೆ ಸಾಧ್ಯ. ಆದರೆ ಬಹುಶಃ ಸರ್ಕಾರ ಈ ಪ್ರಯತ್ನ ಮಾಡದೆ ಹೋಗಿದ್ದಿದ್ರೆ ಎಷ್ಟೋ ಬಾಡಿಗಳು ಸಿಗ್ತಾ ಇದ್ವಾ ಇಲ್ವಾ ಅವ್ರ ಫ್ಯಾಮಿಲಿಗೆ, ಸಿಕ್ಕಿದ್ರೂ ಕೂಡ ನೋಡೋಕ್ಕೆ ಆಗದೇ ಇರುವಂಥ ಕಂಡೀಷನ್ನಲ್ಲೂ ಸಹ ಆಗ್ತಿತ್ತು ಬಹುಶಃ. ಸೊ ಬಾಡಿಗಳನ್ನು ತಗೊಂಡು ಬರೋದು ನಮಗೆ ಭಾಳ ಚಾಲೆಂಜಿಂಗೂ ಇತ್ತು, ಮುಖ್ಯನೂ ಇತ್ತು. ಜನಗಳಿಗೆ ನಾವು ಏನಾದರೂ ಸ್ವಲ್ಪ ಸಾಂತ್ವನ ಹೇಳಬೇಕಂದ್ರೆ ಕಡಿಮೆ ಅಂದರೂ ಅವ್ರ ಬಾಡಿ ಅವ್ರ ಕೈಗೆ, ಫ್ಯಾಮಿಲಿ ಕೈಗೆ ಕೊಡುವಂಥದ್ದು ಭಾಳ ಮುಖ್ಯ ಇತ್ತು. ಸೊ ಇವತ್ತು ಎಲ್ಲ 9 ಬಾಡೀಸನ್ನು ಕೂಡ ಅವರ ಫ್ಯಾಮಿಲಿಗೆ ನಾವು ಹ್ಯಾಂಡ್ ಓವರು ಮಾಡೋದ್ರ ಮುಖಾಂತರ ಒಂದು ಹಂತದ ಈ ಕಾರ್ಯಾಚರಣೆಗೆ ಒಂದು ಹಂತವನ್ನು ತಲುಪಿದೆ. ಅವರು ಮೃತರ ಕುಟುಂಬಕ್ಕೆ ನಾನು ಮತ್ತೊಮ್ಮೆ ಸಂತಾಪ ಹೇಳ್ತೇನೆ. ಇಂಥ ಕಷ್ಟ ಕಾಲದಲ್ಲಿ ಸರ್ಕಾರ, ಇದು ನಮ್ಮ ಕೆಲಸ ಒಂದು ಕಡೆ, ಏನೋ ನಮ್ಮ ಕೈಲಾದಷ್ಟು ಮಟ್ಟಿಗೆ ಜನಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದರಿಂದ ಮೃತರಾದಂಥವರಿಗೆ, ಅವರ ಕುಟುಂಬಕ್ಕೆ ನಾವೇನು ಅವರ ಪ್ರಾಣ ಉಳಿಸ್ಲಿಕ್ಕೆ ಆಗಲಿಲ್ಲ, ಅದು ಆದರೆ ನಮ್ಮ ಕೈಯಲ್ಲಿ ಇರಲಿಲ್ಲ. ಆದರೆ ನಮ್ಮ ಕೈಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ನಮ್ಮ ಕೆಲಸವನ್ನು ನಾವು ಅವರಿಗೆ ಇಂಥ ಕಷ್ಟ ಕಾಲದಲ್ಲಿ ಜನಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಸರ್, ಆಮೇಲೆ ಈ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ತೆಲಂಗಾಣ ಎಲೆಕ್ಷನ್ಗೆ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ BJP ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಸುಮ್ಮನೆ ಅವರು ಸುಳ್ಳು ಆರೋಪಗಳಿಗೆಲ್ಲ ನಾನು ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ನಾಗೇಂದ್ರ ಅವರದು ಬಹುಶಃ ಇದರಲ್ಲಿ ಪಾತ್ರ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಆದರೂ ಕೂಡ ನಾವು ಅಂದ್ಕೊಳ್ತೀವಿ, ಅದರ ಮೇಲೆ ತೀರ್ಮಾನಗಳು ಆಧಾರ ಆಗಿರಬಾರ್ದು. ತನಿಖೆಯಲ್ಲಿ ಮುಖಾಂತರ ನಿಷ್ಪಕ್ಷಪಾತವಾಗಿ ತನಿಖೆ ಆಗಿ ಅದರ ಮುಖಾಂತರ ಸತ್ಯಾಂಶ ಹೊರಗೆ ಬರಬೇಕು.
ಸೊ ಆ ದೃಷ್ಟಿಯಿಂದ ಅವರು ಕೂಡ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಅಂತೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತೇವೆ. ಯಾರು ತಪ್ಪು ಮಾಡಿದ್ದಾರೆ ಅದನ್ನು ನಾವು ಜನಗಳ ಮುಂದೆನೂ ಕೂಡ ತೆಗೆದು ಇಡ್ತೇವೆ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ವಿಷಯದಲ್ಲಿ ನಮ್ಮ ಎಂಟೈರ್ ಕ್ಯಾಬಿನೆಟು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮದೆಲ್ಲ ಭಾಳ ಕ್ಲಾರಿಟಿ ಇದೆ. ಇಂತಹ ತಪ್ಪುಗಳು ಯಾರೇ ಮಾಡಿರಲಿ ಅದನ್ನು ಭಾಳ ಕಡಾಖಂಡಿತವಾಗಿ ವಿರೋಧ ಮಾಡಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ವಿಷಯದಲ್ಲಿ ಎಂಟೈರ್ ಕ್ಯಾಬಿನೆಟ್ಟು ಒಂದೇ ಒಪಿನಿಯನನ್ನು ನಾವೆಲ್ಲರೂ ಕೂಡ ಹೊಂದಿದ್ದೇವೆ. ಸೊ ಹಾಗಾಗಿ ತನಿಖೆ ಆಗಲಿ, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ. CBI ಕೂಡ ಈಗ ಇನ್ಸ್ಟಿಟ್ಯೂಟ್ ಇದೆ ನೋಡಿ, ನಾವು ಹಿಂದೆ CBIಗೆ ಬೇಕಾದಷ್ಟು ಕೊಟ್ಟಿದ್ದೀವಿ. ಯಾವುದ್ರಲ್ಲಿ ಏನು ಬಂದಿದೆ? ಇವತ್ತು CBI, ED, ಇನ್ಕಮ್ ಟ್ಯಾಕ್ಸು ಬರೀ ಆಪೋಸಿಷನ್ ಪಾರ್ಟಿಗಳವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಬಿಟ್ರೆ ಯಾವ ಸತ್ಯ ಹುಡುಕಕ್ಕೂ ಇಲ್ಲ, ಯಾರು ತಪ್ಪನ್ನು ಮಾಡಿದವ್ರಿಗೆ ಶಿಕ್ಷೆ ಕೊಡೋಕ್ಕೂ ಇಲ್ಲ. ವಿಜಯ್ ಮಲ್ಯ, ನೀರವ್ ಮೋದಿ, ಮೇಹುಲ್ ಚೋಕ್ಸಿ, ಲಲಿತ್ ಮೋದಿ ಇವರೆಲ್ಲ ಸಾವಿರಾರು ಕೋಟಿ ನುಂಗಿ ಹೊರದೇಶದಲ್ಲಿ ಮಜಾ ಮಾಡ್ತಾ ಇದ್ದಾರಲ್ಲ. ಎಲ್ಲೋಗಿದ್ರು ನಿಮ್ಮ CBI? ಎಲ್ಲೋಗಿದ್ರು ನಿಮ್ಮ IT? ಬದುಕಿದೆಯಾ ನಿಮ್ಮ ED? ಅವರೆಲ್ಲ ಸಾವಿರಾರು ಕೋಟಿ ನುಂಗಿದವರು ಹೊರದೇಶದಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ದುಡ್ಡು ಲೂಟಿ ಹೊಡೆದು ಮಜಾ ಮಾಡ್ತಾ ಇದ್ದಾರೆ. ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ CBI, ED, IT ಇವರೆಲ್ಲ ಮಾಡ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ಇಲ್ಲಿ ನ್ಯಾಯ ಕೊಡ್ತಾರಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾರಾ? ಹಿಂದೆ ಕೊಟ್ಟಿದ್ದ ಕೇಸುಗಳೆಲ್ಲ ಏನಾಗಿದ್ದಾವೆ? ಯಾವುದರಲ್ಲಿ ಇವರು ನ್ಯಾಯ ಕೊಟ್ಟಿದ್ದಾರೆ? ಸೊ ಹಾಗಾಗಿ ಈ ವಿಷಯದಲ್ಲಿ ನಾನು ಅವ್ರೇನನ್ನ ಹೇಳ್ಕೊಳ್ಳಿ, ಸತ್ಯ ಹೊರಗೆ ಬರಬೇಕು ಅನ್ನೋ ವಿಷಯದಲ್ಲಿ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ. ನಮ್ಮ SITನವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ. SITನವ್ರು ಏನಾದರೂ ತಪ್ಪು ಮಾಡಿದರೆ ನೀವು ಪ್ರಶ್ನೆ ಮಾಡಿ. ನಮ್ಮೆಲ್ಲರದು ಉದ್ದೇಶ, ನಿಮ್ಮದು ಉದ್ದೇಶ ಸತ್ಯ ಹೊರಗೆ ಬರಬೇಕು. ಆ ದಿಕ್ಕಿನಲ್ಲಿ ನಮ್ಮದು ಸ್ಪಷ್ಟ ಇದೆ. ಸರ್, ಕೊನೆಯದಾಗಿ ಈಗ 4-5 ಕ್ಷೇತ್ರಗಳಲ್ಲಿ ಗೆಲ್ಲುವ ವಾತಾವರಣ ಇತ್ತು ಸರ್. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ. ಆದರೂ ಕೂಡ ಅಲ್ಲಿ ನಿಮ್ಮಲ್ಲೇ ಇರ್ತಕ್ಕಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳು, ಇದರಿಂದ ಹಿನ್ನಡೆ ಆಯಿತು ಅಂತ. ಮತ್ತು KH ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ, ಒಂದು ಕೋರ್ ಕಮಿಟಿ ಮಾಡಿ ನಮ್ಮಲ್ಲೆಲ್ಲರ ಒಂದು ಅಭಿಪ್ರಾಯವನ್ನು ಕೇಳಬೇಕಾಗಿತ್ತು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ನೋಡಿ. ಈ ಬಾರಿ ಚುನಾವಣೆ ನಮ್ಮ ಪಕ್ಷ ಭಾಳ ಚೆನ್ನಾಗಿ ಮಾಡಿದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಅವ್ರವ್ರ ಅಭಿಪ್ರಾಯ. ಈ ಬಾರಿ ನಮ್ಮ ಎಲೆಕ್ಷನ್ ಕ್ಯಾಂಪೇನೂ ಚೆನ್ನಾಗಿತ್ತು. ಆಮೇಲೆ ನಮ್ಮ ಕಾರ್ಯಕರ್ತರು ಗ್ರೌಂಡ್ ಲೆವೆಲಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. BJPಯವರ ಕ್ಯಾಂಪೇನು ನಮಗೆ ಏನು ಸರಿಸಾಟಿ ಇರಲಿಲ್ಲ. ಆದರೆ ಜನ ವೋಟ್ ಹಾಕಿದ್ದಾರೆ. ಆ ಜನ ವೋಟ್ ಹಾಕಿದ್ದನ್ನು ಇವಾಗ ಗೆದ್ರೆ ಒಂಥರ, ಸೋತ್ರೆ ಇನ್ನೊಂಥರ ಅಲ್ಲ. ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡಬೇಕು. CM ಅವರು, DCM ಅಧ್ಯಕ್ಷರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಒಳ್ಳೆ ಎಲೆಕ್ಷನ್ ಕ್ಯಾಂಪೇನನ್ನು ಈ ಬಾರಿ ಮಾಡಿದ್ದಾರೆ. ಇದು ನನ್ನ ಪರ್ಸನಲ್ ಒಪಿನಿಯನ್, 100ಕ್ಕೆ 100. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕೂಡ ಈ ಬಾರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ 28 ಕ್ಷೇತ್ರದಲ್ಲೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಹಂಗಾಗಿನೇ 1 ಸೀಟ್ ಇದ್ದಿದ್ದು 9 ಸೀಟ್ ಗೆಲ್ಲಕ್ಕಾಗಿದ್ದು ಸುಮ್ಮನೆ ಅಲ್ಲ. ಅದನ್ನ ಮುಚ್ಚಾಕುವಂತ ಕೆಲಸ ಮಾಡೋದು ಬೇಡ. ನಾವು ನಿಮ್ಮ ಸರ್ವೆಗಳಲ್ಲಿ 2-3 ಸೀಟ್ ಕೊಟ್ಟಿದ್ರಿ. 2-3 ಸೀಟ್ ಕೊಟ್ಟು ಕಾಂಗ್ರೆಸ್ ಮುಗದೇ ಹೋಯ್ತು ಕರ್ನಾಟಕದಲ್ಲಿ ಅಂತ ಹೇಳಿದ್ರಿ. ಅಂಥದ್ದು ಇವತ್ತು 9 ಸೀಟ್ ಬಂದಿದೆ. ನನ್ನ ಲೆಕ್ಕದಲ್ಲಿ ಇನ್ನೂ 2-3 ಸೀಟ್ ಬರಬೇಕಾಗಿತ್ತು, ಬರಲಿಲ್ಲ. ಜನ ನಾನು ಹೇಳ್ದಂಗೆ ಕುಡಿತಾರೇನು ಜನ? ನಮ್ಮ ಪಾರ್ಟಿ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಪಾರ್ಟಿ ಲೀಡರ್ಸು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ CM, DCM ಒಳ್ಳೆ ಲೀಡರ್ಶಿಪ್ ಕೊಟ್ಟಿದ್ದಾರೆ ನಮಗೆ. ನನ್ನ ಸ್ಪಷ್ಟ ಅಭಿಪ್ರಾಯ ಇದು. ಹಾಗಂತೇಳಿ 1-2-3 ಸೀಟಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಎಲೆಕ್ಷನ್ ಅಂದಮೇಲೆ ನಾವು ಅನ್ಕೊಂಡಂಗೆ ಆಗುತ್ತಾ? ಅದಕ್ಕೋಸ್ಕರ ನಾನು ಯಾರ್ದು ಇದರಲ್ಲಿ ತಪ್ಪಿಲ್ಲ. ಇನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದು ಖಂಡಿತ ನಾವು ವಿಚಾರ ಮಾಡಬೇಕು. ಅದ್ರ ಕಡೆಗೆ ಖಂಡಿತ ನಾವು ಇನ್ನೂ ಚೆನ್ನಾಗಿ ಪ್ರಯತ್ನ ಮಾಡಬಹುದಾಗಿತ್ತು. ಆದರೆ BJPಗಿಂತ ಚೆನ್ನಾಗಿ ಎಲೆಕ್ಷನ್ ಮಾಡಿದ್ದೇವೆ, ನಾವು ಚೆನ್ನಾಗಿ ಮಾಡಿದ್ದೇವೆ. ನಮ್ಮ ಕ್ಯಾಂಡಿಡೇಟ್ಸು ಒಳ್ಳೆ ಕ್ಯಾಂಡಿಡೇಟ್ಸ್ ಇದ್ರು ಈ ಬಾರಿ. ಸೊ ಯಾವ ವಿಚಾರದಲ್ಲೂ ಕೂಡ ನನಗಂತೂ ನಮ್ಮದು ನ್ಯೂನ್ಯತೆ ಕಾಣ್ತಾ ಇಲ್ಲ. ಎಲ್ಲ ಇದ್ರೂ ಕೂಡ ಜನ ಆಶೀರ್ವಾದ ಮಾಡಲಿಲ್ಲ. ಅದನ್ನು ನಾವು ಒಪ್ಕೋಬೇಕಷ್ಟೇ. ಅದನ್ನು ನಾವು ತಗೊಂಡೋಗಿ ಯಾರ ಮೇಲೋ ದೂಷಣೆ ಮಾಡೋದ್ರಿಂದ ಯಾವ ಸಮಸ್ಯೆನೂ ಪರಿಹಾರ ಆಗೋದಿಲ್ಲ.